ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಪ್ರಶಾಂತ್ CJ JTO ಯೂಟ್ಯೂಬ್ ಚಾನಲ್. ನಾನು ಈ ಒಂದು ಇಂದಿನ ವಿಡಿಯೋದಲ್ಲಿ ನ್ಯೂಮ್ಯಾಟಿಕ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇಂಟ್ರೊಡಕ್ಷನ್ ಆಫ್ ನ್ಯೂಮ್ಯಾಟಿಕ್ಸ್ ಅಲ್ಲಿ ಬರ್ತಕ್ಕಂಥ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಲಿಮಿಟೇಷನ್ಸ್ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನ್ಯೂಮ್ಯಾಟಿಕ್ಸ್ ನಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಕಾಮನ್ ಟರ್ಮ್ಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವ್ಯಾವ ಕಾಮನ್ ಟರ್ಮ್ಸ್ ಅಂತ ನಾವು ನೋಡೋದಾದ್ರೆ ಪ್ರೆಷರ್, ಅಟ್ಮಾಸ್ಫಿರಿಕ್ ಪ್ರೆಷರ್, ಗೇಜ್ ಪ್ರೆಷರ್, ಅಬ್ಸಲ್ಯೂಟ್ ಪ್ರೆಷರ್, ಫೋರ್ಸ್, ಫ್ಲೋ ರೇಟ್. ಇವು ಕಾಮನ್ ಟರ್ಮ್ಸ್ ನ್ಯೂಮ್ಯಾಟಿಕ್ಸ್ ನಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಕಾಮನ್ ಟರ್ಮ್ಸ್. ನಾನು ಹಿಂದೆನೆ ನಿಮ್ಗೆ ವಿಡಿಯೋದಲ್ಲಿ ಹೇಳಿದ್ದೆ, ನ್ಯೂಮ್ಯಾಟಿಕ್ಸ್ ಅಲ್ಲಿ ನಮಗೆ ಇನ್ಪುಟ್ ಆಗಿ ನಾವು ಕಂಪ್ರೆಸ್ಡ್ ಏರ್ ನ ಯೂಸ್ ಮಾಡ್ತೀವಿ ಅಂತ. ನ್ಯೂಮ್ಯಾಟಿಕ್ಸ್ ಅಲ್ಲಿ ನಾವು ಕಂಪ್ರೆಸ್ಡ್ ಏರ್ ನ ನಾವು ಇನ್ಪುಟ್ ಆಗಿ ಬಳಸ್ತೀವಿ ಅಂತ ನಾನು ಹೇಳಿದ್ದೆ. ಸೊ ಏರ್ ಕಂಪ್ರೆಸ್ ಆಗಬೇಕು ಅಂತಂದ್ರೆ ನಮಗೆ ಪ್ರೆಷರ್ ಬೇಕೇ ಬೇಕು. ವಿತೌಟ್ ಪ್ರೆಷರ್ ನಾವು ಏರ್ನ ಕಂಪ್ರೆಸ್ ಮಾಡೋದಕ್ಕಾಗೋದಿಲ್ಲ. ಸೊ ಈ ಕಂಪ್ರೆಸ್ಡ್ ಏರ್ ಮತ್ತೆ ಪ್ರೆಷರ್ ಕೋರಿಲೇಟೆಡ್, ಎರಡು ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥದ್ದು. ಸೊ ನಾವು ಮೊದಲಿಗೆ ಪ್ರೆಷರ್ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಪ್ರೆಷರ್ ಇಸ್ ಡಿಫೈನ್ಡ್ ಆಸ್ ದ ಲೋಡ್ ಆಕ್ಟಿಂಗ್ ಅಪಾನ್ ಯೂನಿಟ್ ಏರಿಯಾ. ದ ಲೋಡ್ ಆಕ್ಟಿಂಗ್ ಅಪಾನ್ ಯೂನಿಟ್ ಏರಿಯಾ. ಒಂದು ಲೋಡ್ ನೀವು ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೋಡಬಹುದು. ಒಂದು ಲೋಡ್ ಅಥವಾ ಫೋರ್ಸ್ ಒಂದು ಯೂನಿಟ್ ಏರಿಯಾ ಮೇಲೆ ಆಕ್ಟ್ ಆಗ್ತಾ ಇದೆ. ಇಲ್ಲಿ ಎಕ್ಸ್ ಅಂತಕ್ಕಂಥ ಒಂದು ಪಾಯಿಂಟ್ ಇದೆ. ಈ ಎಕ್ಸ್ ಅನ್ನೋ ಪಾಯಿಂಟ್ ಅಲ್ಲಿ ನಮಗೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಈ ಒಂದು ಲೋಡ್ ಅಥವಾ ಫೋರ್ಸ್ ಏನಿದೆ ಒಂದು ಯೂನಿಟ್ ಏರಿಯಾ ಮೇಲೆ ಆಕ್ಟ್ ಆದಾಗ ಈ ಫೋರ್ಸ್ ಮತ್ತೆ ಯೂನಿಟ್ ಏರಿಯಾ ಮಧ್ಯೆ ಕ್ರಿಯೇಟ್ ಆಗ್ತಕ್ಕಂಥದ್ದೇ ನಮಗೆ ಪ್ರೆಷರ್. ಸೊ ಈ ಒಂದು ಪ್ರೆಷರ್ನ ನಾವು ಪ್ಯಾಸ್ಕಲ್ ಅಂತಕ್ಕಂಥ ಒಂದು ಯೂನಿಟ್ ಇಂದ ಮೆಷರ್ ಮಾಡ್ತೀವಿ. ಪ್ಯಾಸ್ಕಲ್ನ PA ಅಂತೇಳಿ ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೀವಿ. ಅಂಡ್ 1 ಪ್ಯಾಸ್ಕಲ್ ಇಸ್ ಈಕ್ವಲ್ ಟು 1 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಫಾರ್ಮುಲಾ ನಾವು ನೋಡಿದ್ರೆ, ಪ್ರೆಷರ್ನ ಒಂದು ಫಾರ್ಮುಲಾ ನೋಡೋದಾದ್ರೆ, ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ನಾನು ಹೇಳಿದೆ ಇಲ್ಲಿ ಫೋರ್ಸ್ ಮತ್ತೆ ಯೂನಿಟ್ ಏರಿಯಾ ಮಧ್ಯೆ ಕ್ರಿಯೇಟ್ ಆಗ್ತಿದ್ದೆ ಪ್ರೆಷರ್ ಅಂತೇಳಿ ಏನು ಹೇಳಿದೆ. ಸೊ ಇದು ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಅಂಡ್ ಇನ್ ನ್ಯೂಮ್ಯಾಟಿಕ್ ಸಿಸ್ಟಮ್ 3 ಟರ್ಮ್ಸ್ ರಿಲೇಟೆಡ್ ಟು ಪ್ರೆಷರ್ ಆರ್ ಕಾಮನ್ಲಿ ಯೂಸ್ಡ್. 3 ಟರ್ಮ್ಸ್ ನಾವಿಲ್ಲಿ ಬಳಸ್ತೀವಿ. ಆ ನ್ಯೂಮ್ಯಾಟಿಕ್ ಟರ್ಮ್ಸ್ ಯಾವ್ಯಾವ ಅಂತ ನಾವು ನೋಡಿದ್ರೆ, ಪ್ರೆಷರ್ ರಿಲೇಟೆಡ್ ಇರ್ತಕ್ಕಂಥ 3 ನ್ಯೂಮ್ಯಾಟಿಕ್ ಟರ್ಮ್ಸ್ ನೋಡೋದಾದ್ರೆ atmospheric pressure, gauge pressure and absolute pressure. Atmospheric pressure, gauge pressure and absolute pressure ಅಂತಕ್ಕಂಥ 3 ಪ್ರೆಷರ್ ರಿಲೇಟೆಡ್ ಟರ್ಮ್ಸ್ ನಾವು ನ್ಯೂಮ್ಯಾಟಿಕ್ಸ್ ಅಲ್ಲಿ ಬಳಸ್ತೀವಿ. ಅದರ ಮೊದಲಿಗೆ ನಾವು ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತಂದ್ರೆ ಏನಂತ ನೋಡೋದಾದ್ರೆ, ಇಟ್ ಈಸ್ ಪ್ರೆಷರ್ caused by weight of column of atmospheric air acting on the surface. ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೋಡ್ತಾ ಇರಬಹುದು, ಒಂದು ಕಾಲಮ್ ಇದೆ. ಈ ಕಾಲಮ್ ಥ್ರೂ ನಾವು ಅಟ್ಮಾಸ್ಫಿರಿಕ್ ಏರ್ ಪಾಸ್ ಆಗುತ್ತೆ. ಅಟ್ಮಾಸ್ಫಿರಿಕ್ ಏರ್ ಪಾಸ್ ಆದಾಗ ಈ ಯೂನಿಟ್ ಏರಿಯಾ ಮೇಲೆ ಆಕ್ಟ್ ಆಗುತ್ತೆ. ಈ ಯೂನಿಟ್ ಏರಿಯಾ ಮೇಲೆ ಆಕ್ಟ್ ಆದಾಗ ಈ ಎಕ್ಸ್ ಅನ್ನೋ ಪಾಯಿಂಟ್ ಅಲ್ಲಿ ಕ್ರಿಯೇಟ್ ಆಗೋದೆ ನಮಗೆ ಪ್ರೆಷರ್, ಅಟ್ಮಾಸ್ಫಿರಿಕ್ ಪ್ರೆಷರ್ ವಿತ್ ಅಟ್ಮಾಸ್ಫಿರಿಕ್ ಏರ್. ಅಟ್ಮಾಸ್ಫಿರಿಕ್ ಏರ್ ಇಲ್ಲಿ ನಾವು ಯಾವುದೇ ರೀತಿಯ ಏರ್ಗೆ ಪ್ರೆಷರೈಸ್ಡ್ ಏರ್ ಆಗಲಿ ಕಂಪ್ರೆಸ್ಡ್ ಏರ್ ಆಗಲಿ ಯೂಸ್ ಮಾಡೋದಿಲ್ಲ. ಇದು ಜಸ್ಟ್ ಅಟ್ಮಾಸ್ಫಿರಿಕ್ ಏರ್, ನಮ್ಮ ಸುತ್ತಲಿನ ವಾತಾವರಣದಲ್ಲಿ ಏನ್ ಸಿಗುತ್ತೆ ಆ ಒಂದು ಏರ್ ಇಂದ ಕ್ರಿಯೇಟ್ ಆಗ್ತಕ್ಕಂಥದ್ದು, ಒಂದು ಸರ್ಫೇಸ್ ಮೇಲೆ ಆಕ್ಟ್ ಆದಾಗ ಕ್ರಿಯೇಟ್ ಆಗ್ತಕ್ಕಂಥ ಒಂದು ಪ್ರೆಷರ್ನ ನಾವು ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಹೇಳಿ ಕರಿತೇವೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ದ ಗೇಜ್ ಪ್ರೆಷರ್. ಇಟ್ ಈಸ್ ಪ್ರೆಷರ್ ವ್ಯಾಲ್ಯೂ ರೀಡ್ ಥ್ರೂ ಆನ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಪ್ರೆಷರ್ ಗೇಜ್. ನಮ್ಮ ಪ್ರೆಷರ್ನ ನೋಡಿ ಎಷ್ಟು ಪ್ರೆಷರ್ ಇದೆ ಅಂತೇಳಿ ಚೆಕ್ ಮಾಡೋದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಬೇಕಲ್ವಾ. ಆ ಒಂದು ಇನ್ಸ್ಟ್ರೂಮೆಂಟ್ ನಾವು ಪ್ರೆಷರ್ ಗೇಜ್ ಅಥವಾ ಗೇಜ್ ಪ್ರೆಷರ್ ಅಂತೇಳಿ ಕರಿತೇವೆ. ಅಂಡ್ ಇಟ್ ಇಂಡಿಕೇಟ್ಸ್ ಪ್ರೆಷರ್ ವ್ಯಾಲ್ಯೂ ಅಬೌವ್ ದ ಅಟ್ಮಾಸ್ಫಿರಿಕ್ ಪ್ರೆಷರ್. ಇದು ಯಾವಾಗಲೂ ಅಷ್ಟೇ, ಒಂದು ಪ್ರೆಷರ್ ಗೇಜ್ ಏನಿದೆ ಇದು ಅಟ್ಮಾಸ್ಫಿರಿಕ್ ಪ್ರೆಷರ್ಗಿಂತ ಹೆಚ್ಚಿನ ಒಂದು ವ್ಯಾಲ್ಯೂ ಅನ್ನ ಈ ಒಂದು ಪ್ರೆಷರ್ ಗೇಜ್ ನಮಗೆ ತೋರಿಸುತ್ತೆ. ಅಂಡ್ ಥರ್ಡ್ ಒನ್ ಇಸ್ ದ ಅಬ್ಸಲ್ಯೂಟ್ ಪ್ರೆಷರ್. ಈ ಅಬ್ಸಲ್ಯೂಟ್ ಪ್ರೆಷರ್ ಅಂತ ನೋಡಿದ್ರೆ, ಇಟ್ ಈಸ್ ದ ಪ್ರೆಷರ್ ವ್ಯಾಲ್ಯೂ ಮೆಜರ್ಡ್ ವಿತ್ ರೆಸ್ಪೆಕ್ಟ್ ಟು ಪರ್ಫೆಕ್ಟ್ ವ್ಯಾಕ್ಯೂಮ್. ಇದು ಸಹ ಒಂದು ಪ್ರೆಷರ್ ವ್ಯಾಲ್ಯೂ. ಒಂದು ಅಬ್ಸಲ್ಯೂಟ್ ಪ್ರೆಷರ್ ಅಂತಕ್ಕಂಥದ್ದು ಸಹ ಒಂದು ಪ್ರೆಷರ್ ವ್ಯಾಲ್ಯೂ. ಅಂಡ್ ಇಟ್ ಇಸ್ ಮೆಜರ್ಡ್ ವಿತ್ ರೆಸ್ಪೆಕ್ಟ್ ಟು ಪರ್ಫೆಕ್ಟ್ ವ್ಯಾಕ್ಯೂಮ್. ಅಂಡ್ ಅಬ್ಸಲ್ಯೂಟ್ ಪ್ರೆಷರ್ ಇಸ್ ಈಕ್ವಲ್ ಟು ಅಟ್ಮಾಸ್ಫಿರಿಕ್ ಪ್ರೆಷರ್ ಪ್ಲಸ್ ಗೇಜ್ ಪ್ರೆಷರ್. ಅಟ್ಮಾಸ್ಫಿರಿಕ್ ಪ್ರೆಷರ್ ಪ್ಲಸ್ ಗೇಜ್ ಪ್ರೆಷರ್ ನ ಒಂದು ಮೊತ್ತ ನಮಗೆ ಅಬ್ಸಲ್ಯೂಟ್ ಪ್ರೆಷರ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಇಸ್ ದ ಫೋರ್ಸ್. Force is the product of pressure and cross-section area upon which force is acting. Force is the product of pressure. ಈ ಫೋರ್ಸ್ ಅಂತಕ್ಕಂಥದ್ದು ಪ್ರೆಷರ್ನ ಒಂದು ಪ್ರಾಡಕ್ಟ್. ಫೋರ್ಸ್ ಅಂತಕ್ಕಂಥದ್ದು ಪ್ರೆಷರ್ನ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಅಂಡ್ ಕ್ರಾಸ್ ಸೆಕ್ಷನ್ ಏರಿಯಾ ಅಪಾನ್ ವಿಚ್ ಫೋರ್ಸ್ ಇಸ್ ಆಕ್ಟಿಂಗ್. ನಾನು ಆಗ್ಲೇ ನಿಮ್ಗೆ ಪ್ರೆಷರ್ ಅಲ್ಲೇ ಹೇಳ್ಬೇಕಾದ್ರೆ ಹೇಳಿದೆ ಫೋರ್ಸ್ ಆಕ್ಟಿಂಗ್ ಅಪಾನ್ ಕ್ರಾಸ್ ಸೆಕ್ಷನ್ ಏರಿಯಾ ಅಂತ ಏನು ಹೇಳಿದ್ನಲ್ಲ. ಸೊ ಅದೇ ಇಲ್ಲಿ ಫೋರ್ಸು ಪ್ರೆಷರ್ ಇಸ್ ಕೋರಿಲೇಟೆಡ್.
both are the. And force equals pressure into area, F is equal to P into A ಅಂತ ಹೇಳಿ ಕರಿತೀವಿ. ಸೊ ಫೋರ್ಸ್ ಈಸ್ ಮೆಜರ್ಡ್ ಇನ್ ನ್ಯೂಟನ್ ಇನ್ SI ಯೂನಿಟ್. SI ಯೂನಿಟ್ ಅಲ್ಲಿ ಫೋರ್ಸ್ ನಾವು ನ್ಯೂಟನ್ ಅಂತ ಹೇಳಿ ಕರಿತೀವಿ. ಅಂಡ್ 1 ನ್ಯೂಟನ್ ಈಸ್ ಈಕ್ವಲ್ ಟು 1 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತೇಳಿ ಸಹ ನಾವು ಇಲ್ಲಿ ಕರಿತೇವೆ. ನೆಕ್ಸ್ಟ್ ಒನ್ ಇಸ್ ದ ಫ್ಲೋ ರೇಟ್. ಫ್ಲೋ ರೇಟ್ ಏನು ಅಂತ ನೋಡೋದಾದ್ರೆ, ಫ್ಲೋ ರೇಟ್ ಇಸ್ ದ ವಾಲ್ಯೂಮ್ ಆಫ್ ಏರ್ ಫ್ಲೋಯಿಂಗ್ ಪರ್ ಯೂನಿಟ್ ಟೈಮ್. ಒಂದು ಯೂನಿಟ್ ಟೈಮ್ ಅಲ್ಲಿ ಏರ್ ಎಷ್ಟು ವಾಲ್ಯೂಮ್ ಫ್ಲೋ ಆಗ್ತಾ ಇದೆ, ಎಷ್ಟು ಫ್ಲೋ ಪಾಸ್ ಆಗ್ತಾ ಇದೆ, ಎಷ್ಟು ಪರ್ಸೆಂಟ್ ಆಫ್ ಏರ್ ಪಾಸ್ ಆಗ್ತಾ ಇದೆ ಅಂತಕ್ಕಂಥ ನಾವು ಚೆಕ್ ಮಾಡೋದಕ್ಕೆ ನಾವು ಫ್ಲೋ ರೇಟ್ ಅಂತೇಳಿ ಕರಿತೇವೆ. ಒಂದು ಫ್ಲೋ ರೇಟ್ ಈಸ್ ಮೆಜರ್ಡ್ ಇನ್ LPM, ಲೀಟರ್ ಪರ್ ಮಿನಿಟ್, ಆರ್ ಮೀಟರ್ ಕ್ಯೂಬ್ ಪರ್ ಅವರ್ ಅಂತೇಳಿ ಕರಿತೇವೆ. ನಾವು ಫ್ಲೋ ರೇಟ್ ನ ಮೆಜರ್ ಮಾಡ್ತಕ್ಕಂಥ ಯೂನಿಟ್ ಇದೆ LPM ಆರ್ ಮೀಟರ್ ಕ್ಯೂಬ್ ಪರ್ ಅವರ್ ಏನಿದೆ, ದಿಸ್ ಆರ್ ದ ಯೂನಿಟ್ಸ್. ಯಾವ ರೀತಿ ಯೂನಿಟ್ಸ್ ಅಂತ ನಾವು ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಫ್ಲೋ ರೇಟ್ ಈಸ್ ಈಕ್ವಲ್ ಟು 10 ಲೀಟರ್ ಪರ್ ಮಿನಿಟ್. ಈ ಲೀಟರ್ ಪರ್ ಮಿನಿಟ್ ಅಲ್ಲಿ 10 ಇರುತ್ತೆ, ಅದನ್ನೇ ನಾವು ಮೀಟರ್ ಕ್ಯೂಬ್ ಪರ್ ಅವರ್ ಅಲ್ಲಿ ಹೇಳುವಾಗ ಅದು 15 ಮೀಟರ್ ಕ್ಯೂಬ್ ಪರ್ ಅವರ್ ಆಗುತ್ತೆ. ನಾವು ಕನ್ವರ್ಷನ್ ಮಾಡ್ಕೊಂತೀವಿ, ಲೀಟರ್ ಪರ್ ಮಿನಿಟ್ ಇಂದ ಮೀಟರ್ ಕ್ಯೂಬ್ ಪರ್ ಅವರ್ಗೆ ನಾವು ಕನ್ವರ್ಷನ್ ಮಾಡ್ಕೊಬೇಕಾಗುತ್ತೆ. ಅಂಡ್ ಬೋತ್ ಆರ್ ದ ಸೇಮ್. ಫ್ಲೋ ರೇಟ್ ನ ನಾವು ಲೀಟರ್ ಪರ್ ಮಿನಿಟ್ ಅಲ್ಲೂ ಹೇಳ್ತೀವಿ ಅಂಡ್ ಮೀಟರ್ ಕ್ಯೂಬ್ ಪರ್ ಅವರ್ ಅಲ್ಲೂ ಹೇಳ್ತೀವಿ. ಎರಡರಲ್ಲೂ ಸಹ ನಾವು ಒಂದು ಫ್ಲೋ ರೇಟ್ ನ ನಾವು ತೋರಿಸಬಹುದು. ನೆಕ್ಸ್ಟ್ ಒನ್ ಇಸ್ ದ ಬಾಯ್ಲ್ಸ್ ಲಾ. ಈ ಏನಿದು ಬಾಯ್ಲ್ಸ್ ಲಾ ಅಂತ ನೋಡೋದಾದ್ರೆ, ರಾಬರ್ಟ್ ಬಾಯ್ಲ್ ಅಂತಕ್ಕಂಥ ಒಬ್ಬ ಇಂಗ್ಲಿಷ್ ಸೈಂಟಿಸ್ಟ್. ರಾಬರ್ಟ್ ಬಾಯ್ಲ್ ಅಂಡ್ ಇಂಗ್ಲಿಷ್ ಸೈಂಟಿಸ್ಟ್ ವಾಸ್ ಅಮಾಂಗ್ ದ ಫಸ್ಟ್ ಟು ಎಕ್ಸ್ಪೆರಿಮೆಂಟ್ ವಿತ್ ದ ಪ್ರೆಷರ್ ವಾಲ್ಯೂಮ್ ರಿಲೇಶನ್ಶಿಪ್ ಆಫ್ ಗ್ಯಾಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಒಬ್ಬ ರಾಬರ್ಟ್ ಬಾಯ್ಲ್ ಅಂತಕ್ಕಂಥ ಒಬ್ಬ ಇಂಗ್ಲಿಷ್ ಸೈಂಟಿಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡ್ತಾನೆ. ಆ ಎಕ್ಸ್ಪೆರಿಮೆಂಟ್ ಏನು ಅಂತಂದ್ರೆ, ಗ್ಯಾಸ್ ನ ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ಇಟ್ಟು ಪ್ರೆಷರ್ ಮತ್ತೆ ವಾಲ್ಯೂಮ್ ರಿಲೇಶನ್ಶಿಪ್ ನ ನೋಡ್ತಾನೆ. ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ಪ್ರೆಷರ್ ವಾಲ್ಯೂಮ್ ರಿಲೇಶನ್ಶಿಪ್ ಆಫ್ ಗ್ಯಾಸ್ ನ ಒಂದು ಪ್ರೆಷರ್ ವಾಲ್ಯೂಮ್ ರಿಲೇಶನ್ಶಿಪ್ ನ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಸೊ ಆ ಒಂದು ಎಕ್ಸ್ಪೆರಿಮೆಂಟ್ ಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಆ ಸ್ಟೇಟ್ಮೆಂಟ್ ಗೆ ಬಾಯ್ಲ್ಸ್ ಲಾ ಅಂತೇಳಿ ಕರಿತೀವಿ. ಏನ್ ಹಾಗಾದ್ರೆ ಈ ಒಂದು ರಾಬರ್ಟ್ ಬಾಯ್ಲ್ ಅಂತ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಅಂತ ನಾವು ನೋಡೋದಾದ್ರೆ, if a given mass of a gas is compressed or expanded at a constant temperature, then the absolute pressure is inversely proportional to the volume. certain mass of a gas ಏನಾಗುತ್ತೆ, ಕಂಪ್ರೆಸ್ ಆಗಬೇಕು, ಇಲ್ಲಾಂದ್ರೆ ಎಕ್ಸ್ಪ್ಯಾಂಡ್ ಆಗಬೇಕು. ಒಂದು ಗ್ಯಾಸ್ ನ ಕಂಪ್ರೆಸ್ ಮಾಡಬೇಕು ಇಲ್ಲ ಎಕ್ಸ್ಪ್ಯಾಂಡ್ ಮಾಡಬೇಕು, ಅದೊಂದು ಸ್ಟೇಟ್ ಏನಿರ್ಬೇಕು ಅಂದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಇರಬೇಕು. ಗ್ಯಾಸ್ ನ ಕಂಪ್ರೆಸ್ಡ್ ಆರ್ ಎಕ್ಸ್ಪ್ಯಾಂಡ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್. ಈ ರೀತಿ ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ಗ್ಯಾಸ್ ನ ಕಂಪ್ರೆಸ್ ಅಥವಾ ಎಕ್ಸ್ಪ್ಯಾಂಡ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ದ ಅಬ್ಸಲ್ಯೂಟ್ ಪ್ರೆಷರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ವಾಲ್ಯೂಮ್. ಅಬ್ಸಲ್ಯೂಟ್ ಪ್ರೆಷರ್ ಅಂತಕ್ಕಂಥದ್ದು ವಾಲ್ಯೂಮ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿ ಇರುತ್ತೆ. ಸೊ ಪ್ರೆಷರ್ ಈಸ್ ಈಕ್ವಲ್ ಟು 1 by ವಾಲ್ಯೂಮ್. ಈತನೇ ಒಂದು ಫಾರ್ಮುಲಾ ಕೂಡ ಕೊಡ್ತಾನೆ, ಪ್ರೆಷರ್ ಈಸ್ ಈಕ್ವಲ್ ಟು 1 by ವಾಲ್ಯೂಮ್ ವೆನ್ ಟೆಂಪರೇಚರ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಟೆಂಪರೇಚರ್ ಕಾನ್ಸ್ಟೆಂಟ್ ಇದ್ದಾಗ ಪ್ರೆಷರ್ ನ 1 by ವಾಲ್ಯೂಮ್ ಅಂತೇಳಿ ಕರೀತಾನೆ, ಅಥವಾ PV ಈಕ್ವಲ್ ಕಾನ್ಸ್ಟೆಂಟ್ ಅಂತ ಹೇಳಿ ಸಹ ನಾವಿಲ್ಲಿ ಇದನ್ನ ಕರಿತೀವಿ. ಅಂಡ್ ಇದಕ್ಕೊಂದು ಫಾರ್ಮುಲಾ ಕೊಡ್ತಾನೆ. ಆ ಫಾರ್ಮುಲಾ P1V1 ಈಸ್ ಈಕ್ವಲ್ ಟು P2V2. ಇದನ್ನ ನೀವು ಪ್ರೆಷರ್ ಕಂಡುಹಿಡಿಯುವಂತ ಒಂದು ಪ್ರಾಬ್ಲಮ್ಸ್ ಬಂದಾಗ ಅಲ್ಲಿ ನೀವು ಒಂದು ಫಾರ್ಮುಲಾನ ಬಳಸ್ತೀವಿ. P1V1 ಈಸ್ ಈಕ್ವಲ್ ಟು P2V2. ಇಷ್ಟು ಏನಾಗಿದೆ, ಇಷ್ಟು ನಿಮ್ಗೆ ನ್ಯೂಮ್ಯಾಟಿಕ್ಸ್ ನ ಒಂದು ಟರ್ಮ್ಸ್. ಪ್ರೆಷರ್ ಆಗಿರ್ಬೋದು, ಅಬ್ಸಲ್ಯೂಟ್ ಪ್ರೆಷರ್ ಆಗಿರ್ಬೋದು, ಗೇಜ್ ಪ್ರೆಷರ್ ಆಗಿರ್ಬೋದು, ಇವೆಲ್ಲ ನಿಮ್ಗೆ ನ್ಯೂಮ್ಯಾಟಿಕ್ಸ್ ಅಲ್ಲಿ ಬರ್ತಕ್ಕಂಥ ಒಂದು ಕಾಮನ್ ಟರ್ಮ್ಸ್ ಆಗಿರ್ತವೆ. ಸೊ ಈ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ನ್ಯೂಮ್ಯಾಟಿಕ್ಸ್ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ನ್ಯೂಮ್ಯಾಟಿಕ್ಸ್ ಅಲ್ಲಿ ಬರ್ತಕ್ಕಂಥ ಒಂದು ಟೂಲ್ಸ್ ಬಗ್ಗೆ, ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ, ನ್ಯೂಮ್ಯಾಟಿಕ್ಸ್ ಡಿವೈಸಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ನೀವು ಇನ್ನೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಚಾನಲ್ನಲ್ಲಿ ITI ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಆಗಿರುತ್ತೆ. ನೀವು ಒಂದು ಚಾನಲ್ನ ಓಪನ್ ಮಾಡಿ ಪ್ಲೇ ಲಿಸ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಪ್ಲೇ ಲಿಸ್ಟಲ್ಲಿ ಎಲ್ಲ ಟಾಪಿಕ್ ವಿಡಿಯೋಸ್ ಸಹ ನಿಮಗೆ ಸಿಗುತ್ತೆ. ಅವನ್ನು ನೀವು ಕಾಪಿ ಮಾಡಿ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.